ಮೇಷರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಿಗೆ ಉಂಟಾಗುವ ದಿನ. ವಿಕ್ರಮ ರಾಶಿಯಲ್ಲಿ ಚಂದ್ರನು ಸಂಚರಿಸುವಾಗ ನಿಮ್ಮ ಸಾಧನೆಯು ಅಧಿಕಗೊಳ್ಳುವಂತಹ ಸಾಧ್ಯತೆ ಇದೆ. ಅನಿರೀಕ್ಷಿತ ಬಹಳ ದಿನದಿಂದ ಕಾಯುತ್ತಿರುವಂತಹ ಸಂಪತ್ತು ಪುನಃ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಇದೆ. ಭೂಮಿ ಪಡೆದುಕೊಳ್ಳುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸುವಂಥ ಸಾಧ್ಯತೆ ಇದೆ. ಅವಿವಾಹಿತರಿಗೆ ವಿವಾಹದ ಯೋಗಾದಿಗಳು ಚೆನ್ನಾಗಿದೆ. ತಮ್ಮ ಈ ದಿನದ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭವಾಗುವಂತಹ ಸಾಧ್ಯತೆಗಳಿದೆ. ಅದಲ್ಲದೆ ವಾಣಿಜ್ಯ ವ್ಯವಹಾರದವರಿಗೆ ಅನಿರೀಕ್ಷಿತ ಲಾಭಪ್ರದವಾದ ಅನುಭವವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವವರಿಗೆ ಈ ದಿನದಲ್ಲಿ ಒಳ್ಳೆಯ ಅವಕಾಶಗಳು ಲಾಭಗಳು ಉಂಟಾಗುವ ಸಾಧ್ಯತೆ ಇದೆ. ಈ ದಿನ ಬಹುತೇಕವಾಗಿ ಮೇಷರಾಶಿಯವರಿಗೆ ಶುಭ ಫಲವು ಅನುಭವಿಸುವಂತಹ ಸಮಯ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ವ್ಯಯರಾಶಿಯಲ್ಲಿ ರಾಹು ಇರುವುದರಿಂದ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಹಾಗೆ ಗುರುದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ವೃಷಭ ರಾಶಿ. ನಿಮ್ಮ ರಾಶಿಗೆ ಈ ದಿನ ಅನಿರೀಕ್ಷಿತ ಸತ್ಕರ್ಮಕ್ಕಾಗಿ ಧನವ್ಯಯ ಮಾಡುವಂಥ ಸಾಧ್ಯತೆ ಇದೆ. ಅನಾರೋಗ್ಯದಿಂದ ಮುಕ್ತಿಯಾಗಿ ಆರೋಗ್ಯ ಪ್ರಾಪ್ತಿಯಾಗುವಂತಹ ದಿನವಾಗಿದೆ. ವ್ಯಾಪಾರದಲ್ಲಿ ಈ ದಿನ ಉನ್ನತ ಫಲವನ್ನು ಪಡೆದುಕೊಳ್ಳುವ ಅವಕಾಶಗಳಿದೆ. ಅಥವಾ ಮಡದಿಯ ಮೂಲದಿಂದ ಸಂಪತ್ತು ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಜಾಸ್ತಿಯಾಗಿದೆ. ಆಭರಣಾದಿಗಳನ್ನು ಖರೀದಿ ಮಾಡುವ ಸಾಧ್ಯತೆಗಳಿದೆ. ಶುಭ ಮಂಗಳ ಕೆಲಸದ ಬಗ್ಗೆ ಚಿಂತನೆ ಮಾಡುವಂಥ ಅವಕಾಶಗಳಿದೆ. ಮಾತಾಪಿತೃಗಳ ಮೂಲದಲ್ಲಿ ಇದ್ದಂತಹ ಅಸಮಾಧಾನವು ನಿವಾರಣೆಗೊಂಡು ಭೂ ಸಂಬಂಧಪಟ್ಟ ಲಾಭವನ್ನು ಪಡೆಯುವಂತಹ ಸಾಧ್ಯತೆಯು ವೃಷಭ ರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದರಿಂದ ತಮಗೂ ಸಹ ಈ ದಿನ ಶುಭ ಫಲಗಳು ಅಧಿಕವಾಗಿರುವಂತಹ ಕಾರಣ ತಾವು ಮಾಡಬೇಕಾದಂತಹ ಈ ದಿನದ ಶ್ರಮ, ಸಾಧನೆ, ಸಮಯ ಇಷ್ಟಕ್ಕೆ ತಾವು ಮಹತ್ವವನ್ನು ಕೊಟ್ಟರೆ ಒಳ್ಳೆಯ ಫಲ. ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿಯ ದೇವರ ಆರಾಧನೆ ಮಾಡಿ, ಶನಿದೇವರಿಗೆ ಸೇವೆಯನ್ನು ಕೊಟ್ಟು ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಭಿಕ್ಷುಕರಿಗೆ ಮಾಡಿ. ಮಿಥುನ ರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶ ಇದೆ. ರಾಶಿಯಲ್ಲಿಯೇ ಚಂದ್ರ ಮತ್ತು ಕುಜ ಸಂಚಾರ ಮಾಡುವುದರಿಂದ ಶಶಿಮಂಗಳ ಯೋಗ ಅಂತ ಹೇಳುವ ಸಾಧ್ಯತೆ ಇದೆ. ಸಂಪತ್ತಿನ ವಿಚಾರದಲ್ಲಿ ಪ್ರಮೋಷನ್ಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಸ್ಥಳವನ್ನು ಬದಲಾಯಿಸಿಕೊಳ್ಳುವ ಸಾಧ್ಯತೆ ಇದೆ. ಪ್ರಯಾಣ ಮಾಡುವ ಯೋಗಾದಿಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ರಿಕ್ಷಾ ಚಾಲಕರಿಗೆ ವಿವಾದದಿಂದ ಮುಕ್ತಿಯಾಗಿ ಹೊಸ ನಾಮಾಂಕಿತವಾದ ಸಂತೋಷದ ವಾತಾವರಣದ ಶುಭವಾರ್ತೆಯನ್ನು ಕೇಳುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಅಭಿಷ್ಟ ಫಲವನ್ನು ಪಡೆಯುವ ಅವಕಾಶವಿರುವುದರಿಂದ ಸಮಯಕ್ಕೆ ಮತ್ತು ಸಾಧನೆಗೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ವ್ಯಯರಾಶಿಯಲ್ಲಿ ಗುರು ಇರುವುದರಿಂದ ದತ್ತಾತ್ರೇಯ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ಕರ್ಕಾಟಕ ರಾಶಿ. ನಿಮ್ಮ ರಾಶಿಗೆ ಈ ದಿನ ಆಗದೇ ಇರುವಂತಹ ಕೆಲಸವು ಮಧ್ಯಾಹ್ನದ ನಂತರ ಅದು ಸಂತೋಷವನ್ನು ತರುವ ಸಾಧ್ಯತೆಗಳಿದೆ. ಅಮೂಲ್ಯವಾದ ವಸ್ತು ನಷ್ಟವಾಗುವಂಥ ಸಾಧ್ಯತೆಯೂ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತ ಕಾಣುವಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭಗೊಳ್ಳುವಂತಹ ಸಾಧ್ಯತೆಗಳಿದೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್ಗಳು, ಅಭಿಷ್ಟ ಫಲಗಳು, ಸ್ಥಳ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಸಂಧ್ಯಾಕಾಲದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೂ ಶುಭ ಫಲವು ಅಧಿಕ, ಅಲ್ಪ ಪ್ರಮಾಣದ ಅಶುಭ ಫಲ ಇದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವರ ಸ್ಮರಣೆ, ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ಸಿಂಹರಾಶಿ. ನಿಮ್ಮ ರಾಶಿಗೆ ಈ ದಿನ ಧನನಷ್ಟ ಯೋಗ ಇದೆ. ಮಾತಿನಲ್ಲಿ ನಷ್ಟವನ್ನು ಅಥವಾ ಅನಿರೀಕ್ಷಿತವಾಗಿ ದಂಡ ತೆತ್ತುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಮಾತೃಮೂಲದಲ್ಲಿ ವಿವಾದಗಳು ಕಾಣುವ ಸಾಧ್ಯತೆ ಇದೆ. ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಕಾಣುವ ಸಾಧ್ಯತೆ ಇದೆ. ಪ್ರಯಾಣ ಅಥವಾ ಸ್ಥಳ ಬದಲಾವಣೆ ಯೋಗಾದಿಗಳು ಉಂಟಾಗುತ್ತೆ. ಬಾಡಿಗೆಯದಾರರು ತಮ್ಮ ಒಟ್ಟಿಗಿರುವವರೊಂದಿಗೆ ಭಿನ್ನಾಭಿಪ್ರಾಯಗಳ ಕಲಹಗಳು ಎದುರಾಗುವ ಲಕ್ಷಣಗಳಿದೆ. ಈ ದಿನ ಸಿಂಹರಾಶಿಯವರು ಸಮಾಧಾನಕ್ಕೆ ಮಹತ್ವವನ್ನು ಕೊಡಿ. ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ, ಅಷ್ಟಮದಲ್ಲಿರುವಂತಹ ರಾಹು, ಸುಬ್ರಹ್ಮಣ್ಯ ನಾಗದೇವರ ಸೇವೆಯನ್ನು ಮಾಡಿ.
ಮುಖ್ಯಪ್ರಾಣದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಕೊಟ್ಟು ಹನುಮಾನ್ ಚಾಲಿಸ ಪಾರಾಯಣವನ್ನು ಮಾಡುವುದು ಒಳ್ಳೆಯದು. ಕನ್ಯಾ ರಾಶಿ, ನಿಮ್ಮ ರಾಶಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿ, ಅವಿವಾಹಿತರಿಗೆ ವಿವಾಹ, ಭೂ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭ, ದಲ್ಲಾಳಿ ಅಥವಾ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳಿದೆ. ಪಿತೃಮೂಲದಿಂದ ಧನಾಗಮನದ ಯೋಗ, ಮಾತಾ ಪಿತೃಗಳ ಕೆಲವು ವಿಷಯದಲ್ಲಿ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳೂ ಇದೆ. ಅದರಿಂದ ಕನ್ಯಾ ರಾಶಿಯವರಿಗೆ ಬಹುತೇಕವಾಗಿ ಶುಭ, ಅಲ್ಪ ಅಶುಭಾದಿಗಳಿದೆ. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ, ರಾಶಿಯಲ್ಲಿಯೇ ಶುಕ್ರನು ನೀಚನಾಗಿರುವುದರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದು ಒಳ್ಳೆಯದು. ಗಣಪತಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು.